ಹಾಲೆಲ್ಲೂಯಾ! ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್ ಪ್ರಿಯರೇ, ಬೆಳಗಾಯಿತು. ಪ್ಲೀಸ್ ಗೆಟ್ ಅಪ್. ಏನಂದ್ರಿ? ಆವಾಗಲೇ ಎದ್ದಿದ್ದೀರಾ? ದೇವರಿಗೆ ಸ್ತೋತ್ರ. ಗೊತ್ತು ನನಗೆ ನಿಮ್ಮಲ್ಲಿ ದಿನಾಲು ಬಹಳಷ್ಟು ಜನ ವಾಕ್ಯ ಕೇಳುವವರಲ್ಲಿ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವವರಾಗಿದ್ದೀರಿ, ದೇವರ ಸನ್ನಿಧಿ ಪ್ರೀತಿಸುವವರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ದೇವರು ತನ್ನ ಆತ್ಮನ ಕಾರ್ಯ ನಮ್ಮಲ್ಲಿ ನಡೆಸುತ್ತಿದ್ದಾರೆ ಎಂದು. ಒಂದು ವೇಳೆ ನೀವು ರಾತ್ರಿ ತಡ ಮಾಡಿ ನಿದ್ದೆ ಮಾಡಿ ಇಲ್ಲವೇ ಬೇರೆ ಕೆಲಸದಲ್ಲಿ ತೊಡಗಿ ನೀವು ಅನಾರೋಗ್ಯಕ್ಕೊಳಗಾಗಿ ಒಂದು ವೇಳೆ ಎದ್ದೇಳಲಿಕ್ಕಾಗದಿದ್ದರೆ ಕನಿಷ್ಠ ಈಗಲಾದರೂ 7 ಗಂಟೆ ಆಯ್ತಲ್ಲವೇ? ಈಗಲಾದರೂ ಬನ್ನಿರಿ ದೇವರ ವಾಕ್ಯ ಧ್ಯಾನಿಸೋಣ ಎಂಬುದಾಗಿ ನಿಮ್ಮನ್ನೆಲ್ಲ ಎಬ್ಬಿಸುತ್ತಿದ್ದೇನೆ. ಬೆಳಗ್ಗೆ ಬೇಗ ಎದ್ದೇಳೋದು, ವೈಯಕ್ತಿಕವಾಗಿ ಪ್ರಾರ್ಥಿಸುವುದು, ದೇವರೊಂದಿಗೆ ಸಮಯ ಕಳೆಯುವುದು ಮತ್ತು ಅನುದಿನದ ಧ್ಯಾನದಲ್ಲಿ ಎಲ್ಲರೂ ಒಟ್ಟಿಗೆ ಕೂಡಿ ಬರುವುದು ನಮ್ಮೆಲ್ಲರಿಗೆ ಎಷ್ಟೋ ಉತ್ತಮವಾಗಿದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪ್ರತಿದಿನ ನಮ್ಮೊಂದಿಗೆ ಮಾತಾಡ್ತಾ ಇದ್ದೀರಿ, ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿನ್ನೆ ಭಾನುವಾರ ಬಹಳ ದಣಿದಿದ್ದೇವೆ ಅನ್ನುತ್ತೀರಾ? ಭಾನುವಾರ ದಣಿಯೋದು ನಮ್ಮಂತಹ ಪಾಸ್ಟರ್ಸ್ಗಳು. ನನಗೆ ಎಲ್ಲಾ ಪಾಸ್ಟರ್ಸ್ಗಳ ಸಂಗತಿ ಗೊತ್ತಿಲ್ಲ, ಆದರೆ ಭಾನುವಾರ ಬಂತು ಅಂದ್ರೆ ನನಗಂತೂ ದಿನವೆಲ್ಲ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯೋದು, ಮನುಷ್ಯರಿಗೋಸ್ಕರ ಪ್ರಾರ್ಥಿಸೋದು, ದೇವರ ವಾಕ್ಯ ಸಾರೋದು, ದೇವರ ಆಲಯದಲ್ಲಿನ ಕಾರ್ಯಗಳನ್ನೆಲ್ಲ ಪರಿಶೀಲಿಸುವುದು, ಮೇಲ್ವಿಚಾರಿಸೋದು, ದೇವರ ಸನ್ನಿಧಿಯನ್ನು ಹುಡುಕುವುದು, ಆ ದೇವರೊಂದಿಗೆ ಕಾಲ ಕಳೆಯಬೇಕೆಂಬುದು ನನಗೆಷ್ಟೋ ಆಸೆ. ಬೆಳಗ್ಗೆ ಹೋದ್ರೆ ಮಧ್ಯರಾತ್ರಿಯವರೆಗೂ ಕೆಲವೊಂದು ಸಾರಿ ಸಭೆಯೊಳಗಡೆಯೇ ಇದ್ದುಕೊಂಡು ದೇವರ ಕಾರ್ಯಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವ ಹಾಗೆ ಸಹೋದರರನ್ನೆಲ್ಲ ಬಲಪಡಿಸಿಕೊಳ್ಳುವುದಕ್ಕಾಗಿ, ಪ್ರಾರ್ಥಿಸುವುದಕ್ಕಾಗಿ, ಅವಶ್ಯಕತೆಯಲ್ಲಿದ್ದವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ಆಶಿಸುತ್ತಾ ಇರ್ತೇನೆ. ಹಾಗಾಗಿ ಸೋಮವಾರ, ಮಂಡೇ ಸ್ವಲ್ಪ ಆಯಾಸವಾಗಿರುತ್ತೆ, ಆದರೆ ದೇವರ ಸನ್ನಿಧಿಗೆ ಬಂದಾಗ ನೂತನ ಬಲ ಹೊಂದಿಕೊಳ್ತೇವೆ. ಹೌದು, ಅಷ್ಟಕ್ಕೂ ಎಂದಾದರೂ ನೀವು ಪ್ರಾರ್ಥಿಸಿದ್ದೀರಾ? ಏನ್ ಪಾಸ್ಟ್ರೇ ಆ ರೀತಿಯಾಗಿ ಕೇಳ್ತೀರಿ? ದಿನಾಲು ಪ್ರಾರ್ಥಿಸಿರಿ ಎಂಬುದಾಗಿ ನೀವೇ ಹೇಳ್ತಾ ಇದ್ದೀರಲ್ಲವೇ? ಹೌದು ಪ್ರಿಯರೇ, ದಿನಾಲೂ ನಾವು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಆದರೆ ಯಾವುದಾದ್ರೂ ಒಂದು ವಿಷಯಗೋಸ್ಕರ ಪ್ರತ್ಯೇಕವಾಗಿ ದೇವರಿಗೆ ಮೊರೆ ಇಟ್ಟಿದ್ದೀರಾ? ಒಂದು ಆಪತ್ತಿನ ಕಾಲದಲ್ಲಿ, ಒಂದು ಅವಶ್ಯಕತೆಯ ಸಮಯದಲ್ಲಿ ದೇವರಿಗೆ ಪ್ರಾರ್ಥಿಸಿದ್ದೀರಾ? ಪ್ರಾರ್ಥಿಸಿದ್ದೀರಿ, ಹೌದಲ್ಲವೇ? ಮತ್ತೆ ಆ ಪ್ರಾರ್ಥನೆಗೆ ಉತ್ತರ ಬಂದಿದೆಯಾ? ಕೆಲವೊಮ್ಮೆ ಬರುತ್ತೆ, ಕೆಲವೊಮ್ಮೆ ಉತ್ತರ ಬರಲ್ಲ ಅನ್ನುತ್ತಾ ಇರ್ತಾರೆ ಕೆಲವರು. ಯಾಕೆ ದೇವರು ಉತ್ತರ ಕೊಡಲ್ಲ? ಪ್ರತಿ ಸಾರಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟೆ ಕೊಡ್ತಾರೆ. ಕೆಲವೊಂದು ಸಾರಿ ಹೌದನ್ನುತ್ತಾರೆ, ಕೆಲವೊಂದು ಸಾರಿ ಬೇಡ ಅನ್ನುತ್ತಾರೆ, ಕೆಲವೊಂದು ಸಾರಿ ಕಾದಿರೋ ಅನ್ನುತ್ತಾರೆ. ಹೌದಂದಾಗ ಪ್ರಾರ್ಥನೆಗೆ ಉತ್ತರ ಬಂತು, ಇಲ್ಲ ಅಂದಾಗ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲವೆಂದು, ಕಾದಿರು ಅಂದಾಗ ದೇವರು ಉತ್ತರ ಕೊಡುವುದರಲ್ಲಿ ತಡ ಮಾಡಿದ್ದಾರೆ ಅಂತ ನಾವು ಅಂದುಕೊಳ್ತೇವೆ. ಆದರೆ ನಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಕೆಲವೊಂದು ಸಾರಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರಬಹುದು. 1-2 ಸಾರಿ ಪ್ರಾರ್ಥಿಸಿ ಅನಂತರ ನಿಲ್ಲಿಸೋದಾದರೆ ನಿಮ್ಮ ನಂಬಿಕೆ ಅಷ್ಟೇ ಅಲ್ಲವೋ? ಎಡಬಿಡದೆ ಪ್ರಾರ್ಥಿಸಿರಿ ಎಂದು ವಾಕ್ಯ ಹೇಳುತ್ತೆ. ದೇವರಿಂದ ಉತ್ತರ ಬರುವವರೆಗೂ ಪ್ರಾರ್ಥಿಸಬೇಕು. ಒಂದು ಸ್ಪಷ್ಟತೆ ನಿಮಗೆ ಸಿಗುವವರೆಗೂ ದೇವರಿಗೆ ಮೊರೆ ಇಡಬೇಕು. ನೋಡಿ ಪ್ರಿಯರೇ, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 21ನೇ ವಚನದಿಂದ ಒಂದೊಂದಾಗಿ ಓದುತ್ತಾ ಇದ್ದೇನೆ, ಕೇಳ್ರಿ. ಯೇಸು ಅಲ್ಲಿಂದ ಹೊರಟು ತೂರ್, ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯಳೊಬ್ಬಳು ಹೊರಟು ಬಂದು, ಸ್ವಾಮೀ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಕೆಯ ಪ್ರಾರ್ಥನೆ ಸ್ವಲ್ಪವೂ ಕೇಳಲಾರದ ಹಾಗೆ ಏನೂ ಉತ್ತರ ಕೊಡಲಿಲ್ಲ ಅಂತೆ. ನಾನು ಇಷ್ಟೊಂದು ಓಡೋಡಿ ಬಂದು ಎಷ್ಟೋ ದೊಡ್ಡ ದೇವರಾಗಿದ್ದೀರೆಂದು ನಂಬಿ ನಿಮಗೆ ಮೊರೆಟ್ರೆ ನನ್ನ ಕಡೆಗೂ ನೋಡುವುದಿಲ್ಲವೋ, ಒಂದು ಮಾತಾದರೂ ಕೂಡ ಹೇಳುವುದಿಲ್ಲವೋ ಎಂಬುದಾಗಿ ಕೋಪಗೊಂಡಿರೋದಾದರೆ, ಹಿಂದಕ್ಕೆ ಹೋಗಿರೋದಾದರೆ ಆಕೆಗೆ ಯಾವ ಅದ್ಭುತ ಆಗ್ತಿರಲಿಲ್ಲ. ಯೇಸು ಏನೂ ಉತ್ತರ ಕೊಡದಿದ್ದರೂ ಆಕೆ ಹಿಂದೆ ಹೋಗ್ತಾಳೆ. ಪ್ರಭುವೇ, ಕನಿಕರಿಸಿರಿ, ದಾವೀದ ಕುಮಾರನೇ, ಕನಿಕರಿಸಿರಿ. ಆಗ ಶಿಷ್ಯರು ಹೇಳ್ತಾರೆ, ಏನಿದು ಸ್ವಾಮಿ, ಆಕೆ ಎಷ್ಟೊಂದು ಕೂಗಿಕೊಳ್ತಿದ್ದಾಳೆ, ಏನಾದರೂ ಆಕೆಗೆ ಹೇಳಿ ಕಳಿಸಿಕೊಡು ಎಂದು ಪಕ್ಕದಲ್ಲಿರುವ ಶಿಷ್ಯರು ರೆಕಮೆಂಡೇಶನ್ ಮಾಡ್ತಾರೆ. ನಮ್ಮ ಪ್ರಾರ್ಥನೆಗೆ ರೆಕಮೆಂಡೇಶನ್ ಅಗತ್ಯವಿಲ್ಲ ಪ್ರಿಯರೇ, ದೇವರು ನೇರವಾಗಿ ಉತ್ತರ ಕೊಡ್ತಾರೆ. ಆದರೆ ಕೆಲವೊಂದು ಸಾರಿ ನಾವೇ ಪಾಸ್ಟರ್ ಅವರಿಗೆ ರೆಕಮೆಂಡ್ ಮಾಡಿದ್ರೆ, ಇಂತಹ ಭಕ್ತರು, ಇಂತಹ
ಪ್ರವಾದಿಗಳು ನಮಗಾಗಿ ರೆಕಮೆಂಡ್ ಮಾಡಿದ್ರೆ ದೇವರು ಬೇಗನೆ ಉತ್ತರ ಕೊಡ್ತಾರೇನೋ ಎಂದು ಅಂದುಕೊಳ್ತೇವೆ. ಶಿಷ್ಯರು ಆಕೆ ಶಿಫಾರಸು ಮಾಡಿದಾಗ ಯೇಸು ಒಂದೇ ಮಾತು ಹೇಳ್ತಾರೆ. ಏನೆಂದು ಗೊತ್ತಾ? ನಾನು ಇಸ್ರಾಯೇಲ್ ಮನೆತನದವರಿಗಾಗಿ ಕಳಿಸಲ್ಪಟ್ಟಿದ್ದೇನೆ ಹೊರತು ಎಲ್ಲರಿಗೋಸ್ಕರ ಅಲ್ಲ ಎಂದು. ಕೇಳಿ ಪ್ರಿಯರೇ, ಆಕೆ ಒಬ್ಬ ಕಾನಾನ್ಯಳ ಸ್ತ್ರೀ, ಅಂದರೆ ಒಂದು ಬೇರೆ ಜನಾಂಗಕ್ಕೆ ಸೇರಿದ ಸ್ತ್ರೀ. ಹೌದು, ಬೇರೆ ಜನಾಂಗದಲ್ಲಿರುವಂಥವರು ಇಲ್ಲವೇ ಬೇರೆ ಜಾತಿ ಕುಲಕ್ಕೆ ಸೇರಿದಂಥವರು ಪ್ರಾರ್ಥನೆ ಮಾಡುವುದಾದರೆ ಯೇಸು ಉತ್ತರ ಕೊಡುವುದಿಲ್ಲವೋ? ಹೌದು ಬಿಡಿ, ನಾವು ಪ್ರಾರ್ಥಿಸಿದ್ರೆ ದೇವರಲ್ಲಿ ಉತ್ತರ ಕೊಡ್ತಾರೆ. ನೀವು ಕಾಣಿಕೆ ಕೊಡ್ತೀರಲ್ಲವೇ, ಅದಕ್ಕೆ ದೇವರು ಉತ್ತರ ಕೊಡ್ತಾರೆ ಎಂದು ಕೆಲವರು ಅಂದ್ಕೊಳ್ತಾರೆ. ನಮ್ಮ ಕಾಣಿಕೆಯನ್ನು ನೋಡಿ ನಮಗೆ ಉತ್ತರ ಕೊಡುವುದಕ್ಕಾಗಿ ಆತನು ನಮ್ಮಂತಹ ನರಮನುಷ್ಯನು ಅಂದ್ಕೊಳ್ತೀರಾ? ಸ್ವಾರ್ಥಿ ಅಂತ ಅಂದ್ಕೊಳ್ತೀರಾ? ಆತನಿಗೆ ಯಾಕೆ ಬೇಕು ಪ್ರಿಯರೇ ನಮ್ಮ ಕಾಣಿಕೆಗಳು? ದೇವರಿಗೆ ಬೇಕಾದದ್ದು ನಿಮ್ಮ ಕುಗ್ಗಿದ ಜಜ್ಜಿದ ಹೃದಯ. ನಿಮ್ಮ ಹೃದಯದೊಳಗೆ ಒಂದು ಗರ್ವ ಇರೋದಾದ್ರೆ, ಒಂದು ಆರಗೆನ್ಸ್ ಇರೋದಾದ್ರೆ, ಏನೋ ಕರ್ತನಿಗೆ ಪರೀಕ್ಷಿಸಬೇಕೆಂದು, ಕರ್ತನಿಗೆ ಶೋಧಿಸಬೇಕೆಂದು ಒಂದು ದೊಡ್ಡ ಗಂಭೀರ ಮನಸ್ಸಿನಿಂದ ನಾವು ಏನೋ ಬೇಡಿಕೊಂಡ್ರೆ ಕೊಡೋದಿಲ್ಲವೇನೋ. ಆದರೆ ಕುಗ್ಗಿದ ಹೃದಯದೊಂದಿಗೆ, ತಗ್ಗಿಸಿಕೊಂಡ ಮನಸ್ಸಿನೊಂದಿಗೆ ಯೇಸುವಿಗೆ ನೀವು ಪ್ರಾರ್ಥಿಸುವುದಾದರೆ, ನೀವು ಯಾರಾಗಿದ್ರೂ ಸಹ, ನೀವು ಪರಮ ದುರ್ಮಾರ್ಗಿಯಾಗಿದ್ರೂ ಸಹ ಪರವಾಗಿಲ್ಲ, ಯೇಸುವನ್ನು ಶಿಲುಬೆಗೆ ಹಾಕಿದ ವ್ಯಕ್ತಿಯಾಗಿದ್ರೂ ಪರವಾಗಿಲ್ಲ, ಯೇಸುವನ್ನು ಹಿಂಸಿಸಿದವನಾಗಿದ್ರೂ ಪರವಾಗಿಲ್ಲ, ದೇವರ ಮಕ್ಕಳನ್ನು ಬಾಧೆಪಡಿಸಿದ ವ್ಯಕ್ತಿಯಾಗಿದ್ರೂ ಪರವಾಗಿಲ್ಲ, ನಿಮ್ಮ ತಪ್ಪು ನೀವು ಗ್ರಹಿಸಿಕೊಂಡು ಒಪ್ಪಿಕೊಳ್ಳೋದಾದ್ರೆ ಯೇಸು ಉತ್ತರಿಸ್ತಾರೆ. ಈಕೆಗೆ ಯೇಸು ಇನ್ನೊಂದು ಮಾತು ಹೇಳ್ತಾರೆ, ನಾನು ಮಕ್ಕಳ ರೊಟ್ಟಿಯ ತುಂಡನ್ನು ನಾಯಿಗಳಿಗೆ ಹಾಕೋದು ಒಳ್ಳೆಯದಲ್ಲ. ಹಾಗಾದರೆ ನನಗೆ ನೀನು ನಾಯಿ ಅಂತ ತಿಳಿಯುತ್ತೀಯಾ ಎಂಬುದಾಗಿ ಕೋಪಗೊಳ್ಳಲಿಲ್ಲ ಪ್ರಿಯರೇ. ನಾವು ಅಂದುಕೊಳ್ಳದಿದ್ದರೆ ಅನೇಕ ಸಾರಿ ಯಾರಾದರೂ ಒಂದು ಮಾತಾಡಿದ್ರೆ ಅದಕ್ಕೆ ಇನ್ನೊಂದು ಅರ್ಥ ಮಾಡಿಕೊಳ್ತೇವೆ. ನಾಯಿಯೊಂದಿಗೆ ನನಗೆ ಹೋಲಿಸುತ್ತೀಯಾ ಅಂದುಕೊಳ್ಳಲಿಲ್ಲ. ಬದಲಿಗೆ, ಹೌದು ಸ್ವಾಮಿ, ನಾಯಿಗಳು ಕೂಡ ಯಜಮಾನನ ಮೇಜಿನಿಂದ ಬಿದ್ದಿರುವ ರೊಟ್ಟಿ ತುಂಡುಗಳು ತಿನ್ನುತ್ತವಲ್ಲವೋ? ನೀನು ಯಜಮಾನನಾಗಿದ್ದಿ, ನೀನು ಸ್ವಾಮಿಯಾಗಿದ್ದಿ, ನೀನು ಆಶೀರ್ವದಿಸುವಾತನಾಗಿದ್ದಿ. ನಿನ್ನ ಪ್ರಜೆಗಳಿಗೆ ನೀನು ಕೊಡುವುದರಲ್ಲಿ ಒಂದು ಚಿಕ್ಕ ತುಂಡಾದ ಆಶೀರ್ವಾದ ಕೊಟ್ಟರೂ ಕೂಡ ನನಗೆ ಸಾಕಾಗುತ್ತೆ. ಹೌದು, ನಾನು ನಾಯಿಗಿಂತಲೂ ಹೀನವಾದ ವ್ಯಕ್ತಿಯೇ. ಆದರೆ ನಿನ್ನನ್ನೇ ನಂಬಿದ್ದೇನೆ, ನಿನ್ನ ಸಹಾಯ ಕೋರಿಕೊಳ್ತಿದ್ದೇನೆ ಎಂಬುದಾಗಿ ಯೇಸುವಿಗೆ ಮೊರೆ ಇಡುವುದನ್ನು ನಿಲ್ಲಿಸಲಿಲ್ಲ ಪ್ರಿಯರೇ. ನಿಜವೇ ಸ್ವಾಮಿ, ಹೌದು ಅಂದಾಗ, ನಾಯಿ ಮರಿಗಳಿಗಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳು ಸಿಗುವವಲ್ಲ ಎಂದು ಹೇಳ್ತಾಳೆ. ಒಮ್ಮೆ ಆ ವಚನ ತೋರಿಸ್ತೇನೆ ಬನ್ನಿ. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 27ನೇ ವಚನ. ಹೌದು ಸ್ವಾಮಿ, ನಿಜವೇ, ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. ಅದಕ್ಕೆ ಯೇಸು, ಅಲ್ಲಿಯವರೆಗೂ ಉತ್ತರ ಕೊಡದಿರುವಂತಹ ಯೇಸು, ಅಲ್ಲಿಯವರೆಗೂ ಆಕೆ ಎಷ್ಟೇ ಕಿರ್ಚಿ ಕೂಗಾಡಿ ಆತನಿಗೆ ಎಷ್ಟೇ ಮೊರೆ ಇಟ್ಟರೂ ಕೂಡ, ಎಷ್ಟೇ ಬೇಡಿಕೊಳ್ತಾ ಇದ್ರೂ ಕೂಡ ಒಂದು ಮಾತು ಉತ್ತರ ಕೊಡದಿರುವ ಯೇಸು, ಆಕೆ ತನ್ನ ಸ್ಥಿತಿಯನ್ನು ಗ್ರಹಿಸಿಕೊಂಡು ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸುವಿಗೆ ಆಕೆ ಬೇಡಿಕೊಂಡಾಗ ಯೇಸು ಆಗ ಏನು ಹೇಳ್ತಾರೆ ಗೊತ್ತಾ? ಆಕೆಗೆ, ಅಮ್ಮಾ, ನಿನ್ನ ನಂಬಿಕೆ ಬಹಳ ದೊಡ್ಡದು. ಅಮ್ಮ, ಕೇಳಿ ಪ್ರಿಯರೇ, ನೀವು ಯಾವುದೇ ಜಾತಿಯವರಾಗಿರ್ಬೋದು, ಕುಲದವರಾಗಿರ್ಬೋದು, ದೇವರು ನಿಮ್ಮನ್ನು ತನ್ನ ಮಗುವನ್ನಾಗಿ ಸ್ವೀಕರಿಸ್ತಿದ್ದಾರೆ. ನಾವು ಹೆತ್ತ ಮಳಿಗಷ್ಟೇ ಅಲ್ಲ, ಮಗಳಿಗೂ ಕೂಡ ಅಮ್ಮ ಅಂತ ಕರೆಯುತ್ತೇವೆ. ಏನಮ್ಮ ಚೆನ್ನಾಗಿದೆಯಾ ಎಂದು ಕೇಳ್ತೇವೆ. ಊಟ ಮಾಡ್ದಮ್ಮ ಎಂದು ಮಗಳಿಗೆ ಕೇಳ್ತಿರಲ್ಲವೇ? ಇನ್ನು ಬೇರೆ ರಾಜ್ಯಗಳವರಂತೂ ತಮ್ಮ ಮಗನಿಗೆ ಬಾಪ ಮಗನೇ ಅನ್ನೋದರ ಬದಲಿಗೆ ಏನಮ್ಮ ಊಟ ಮಾಡ್ದಮ್ಮ ಎಂಬುದಾಗಿ ಅಮ್ಮ ಎಂದು ಉಲ್ಲೇಖಿಸಿ ಕರೀತಾರೆ. ಯಾಕೆಂದ್ರೆ ಅಮ್ಮ ಎಂಬ ಪದ ಬಹಳ ಶ್ರೇಷ್ಠವಾಗಿದೆ, ಪ್ರೀತಿಗೆ ಗುರುತಾಗಿದೆ. ಅಮ್ಮ, ನಿನ್ನ ನಂಬಿಕೆ ಬಹಳ ದೊಡ್ಡದು ಅನ್ನುತ್ತಾರೆ. ನೀವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ಉತ್ತರ ಕೊಡ್ತಾರೆ ಪ್ರಿಯರೇ. ನೀವು ತಗ್ಗಿಸಿಕೊಂಡು ಪ್ರಾರ್ಥಿಸಿದರೆ ದೇವರು ಉತ್ತರ ಕೊಡ್ತಾರೆ. ನೀವು ಬಿಟ್ಟು ಬಿಡದೆ ಪ್ರಾರ್ಥಿಸುವುದಾದರೆ ದೇವರು ಖಚಿತವಾಗಿಯೂ ಉತ್ತರ ಕೊಡ್ತಾರೆ. ಈ ದಿನ ನಮ್ಮ ಪ್ರಾರ್ಥನೆ ನಂಬಿಕೆಯಿಂದ ಮಾಡುವಂಥವುಗಳಲ್ಲ. ಯಾವನಿಗಾದರೂ ನಿಮ್ಮಲ್ಲಿ ಜ್ಞಾನದ ಕೊರತೆ ಇರುವುದಾದರೆ ಅವನು ದೇವರಿಗೆ ಬೇಡಿಕೊಳ್ಳಲಿ, ದೇವರು ಧಾರಾಳವಾಗಿ ಅವನಿಗೆ ಕೊಡ್ತಾರೆ. ಆದರೆ ಅಪನಂಬಿಕೆಯಿಂದ ಬೇಡಿಕೊಳ್ಳುವವನಿಗೆ ಏನೂ ದೊರಕುವುದಿಲ್ಲ ಎಂದು ಯೇಸು ಹೇಳಿದಾರಲ್ಲವೇ? ಈ ಸ್ತ್ರೀಗೆ ಯೇಸು ಯಾವ ಉತ್ತರ ಕೊಡದಿದ್ರೂ ಕೂಡ, ನನ್ನ ಮಗಳಿಗಿರುವ ದೆವ್ವದ ಕಾಟ ಬಿಟ್ಟು ಹೋಗಬೇಕಾದ್ರೆ ಕೇವಲ ಯೇಸುವಿನಿಂದ ಮಾತ್ರ ಸಾಧ್ಯ. ನನ್ನ ಮಗಳನ್ನು ಆತನು ಸ್ವಸ್ಥಪಡಿಸಬಲ್ಲನು, ದುರಾತ್ಮ ಪ್ರಭಾವದಿಂದ ನನ್ನ ಮಗಳನ್ನು ಆತನು ಬಿಡಿಸಬಲ್ಲನು ಎಂದು ನಂಬಿದಳು. ಈ ಉದಯ ಕಾಲದಲ್ಲಿ ನೀವು ನಂಬುತ್ತಾ ಇದ್ದೀರಾ?
ವೈದ್ಯರು ಆಗಲ್ಲ, ವೈದ್ಯರು ಕೈಲಾಗಲ್ಲ ಎಂದಿರುವಂತಹ ಕಾರ್ಯಗಳು ದೇವರಿಂದ ಸಾಧ್ಯವೆಂದು ನಂಬುತ್ತಾ ಇದ್ದೀರಾ? ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿರುವ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಎಷ್ಟೇ ಪ್ರಯತ್ನ ಮಾಡಿದರೂ ಪ್ರಯೋಜನವಿಲ್ಲದ ವಿಷಯಗಳು ಪ್ರಾರ್ಥಿಸಿದರೆ ಜರುಗುತ್ತವೆ ಎಂದು, ಯೇಸು ಕನಿಕರಿಸುವುದಾದರೆ ನೆರವೇರುತ್ತವೆ ಎಂದು ನಂಬುತ್ತಾ ಇದ್ದೀರಾ? ನಂಬುವುದು ನಿಮ್ಮಿಂದ ಆಗುವುದಾದರೆ ನಂಬುವವರಿಂದ ಸಮಸ್ತವೂ ಸಾಧ್ಯ. ಯೇಸುವನ್ನು ನಂಬಿರಿ, ತಗ್ಗಿಸಿಕೊಳ್ಳಿರಿ, ಯೇಸುವಿನಲ್ಲಿ ನಂಬಿಕೆ ಇಡಿಯಿರಿ. ಅಮ್ಮ, ನಿನ್ನ ನಂಬಿಕೆ ಬಹಳ ದೊಡ್ಡದು. ಯೇಸು ಏನು ಹೇಳ್ತಾರೆ ನೋಡಿ, ನಿನ್ನ ಮನಸ್ಸಿನಂತೆಯೇ ಆಗಲಿ ಎಂದು ಆಕೆಗೆ ಉತ್ತರ ಕೊಟ್ಟನು. ಎಂತಹ ಒಳ್ಳೆ ಮಾತು ನೋಡಿ, ನಿನ್ನ ಮನಸ್ಸಿನಂತೆಯೇ ನಿನಗೆ ಆಗಲಿ. ಕೇಳಿ ಪ್ರಿಯರೇ, ಆಕೆ ಕೋರಿಕೊಂಡದ್ದು ದುಡ್ಡಲ್ಲ, ಲೋಕ ಸಂಬಂಧವಾದ ಆಶೀರ್ವಾದಗಳೂ ಅಲ್ಲ, ಆಸ್ತಿಗಳೂ ಅಲ್ಲ. ಕೋರ್ಕೊಂಡ್ರೆ ಹುಚ್ಚುಚ್ಚಾದ ಕೋರಿಕೆಗಳನ್ನು ಕೋರಿಕೊಳ್ತಾರೆ ಈ ದಿನ ಮನುಷ್ಯರು, ಹೌದಲ್ಲವೇ? ಆದರೆ ಈಕೆ ಕೋರಿಕೊಂಡದ್ದು ದುರಾತ್ಮದಿಂದ ಹಿಡಿಯಲ್ಪಟ್ಟು ಪೀಡಿಸಲ್ಪಡುತ್ತಿರುವ ತನ್ನ ಮಗಳ ಒಂದು ಬಿಡುಗಡೆಗೋಸ್ಕರ. ನಶಿಸಿ ಹೋಗುತ್ತಿರುವುದನ್ನೇ ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆಂದು ಹೇಳಿರುವ ಯೇಸು, ಸೈತಾನನಿಂದ ಬಂಧಿಸಲ್ಪಡುತ್ತಿರುವವರನ್ನು, ರೋಗದಿಂದ ಪೀಡಿಸಲ್ಪಡುತ್ತಿರುವವರನ್ನು, ಸಮಸ್ಯೆಗಳಿಂದ ಚಿಕ್ಕುಗಳಲ್ಲಿ ನರಳಾಡುತ್ತಿರುವವರನ್ನು ಬಿಡಿಸುವುದಕ್ಕಾಗಿ ಸಮರ್ಥನಾಗಿದ್ದಾರೆ. ಆತನು ನರಳಾಡುವಂಥವರನ್ನು ಬಲಪಡಿಸುವುದಕ್ಕಾಗಿ, ಕುಗ್ಗಿದವರನ್ನು ಮೇಲೆತ್ತುವುದಕ್ಕಾಗಿ, ಬಂಧನದಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ನಂಬಿದವರೇ ಆಶೀರ್ವದಿಸಲ್ಪಡ್ತಾರೆ. ಅದಕ್ಕೆ ಆಕೆ ನಂಬಿದಳು. ಯಾರಾಕೆಗೆ ಹೇಳಿದರು, ಯಾವಾಗ ಆಕೆ ಯೇಸುವಿನ ಬಗ್ಗೆ ಕೇಳಿದಳೋ ಗೊತ್ತಿಲ್ಲ. ಆದರೆ ನೀವು ದಿನಾಲು ದೇವರ ವಾಕ್ಯ ಕೇಳ್ತಿದ್ದೀರಿ, ಯೇಸುವಿನ ಶ್ರೇಷ್ಠತೆಯ ಕುರಿತು ನೀವು ಅರಿತುಕೊಂಡಿದ್ದೀರಿ. ಆದರೆ ನೀವು ದೇವರಿಗೆ ಮೊರೆಯಿಟ್ಟಿದ್ದೀರಾ? ನಂಬಿಕೆಯಿಂದ ಪ್ರಾರ್ಥಿಸಿದ್ದೀರಾ? ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಿದಾಗ ದೇವರನ್ನು ಸ್ತುತಿಸಿ ಸಾಕ್ಷಿ ಕೊಟ್ಟಿದ್ದೀರಾ? ಅಮ್ಮ, ನಿನ್ನ ನಂಬಿಕೆ ಬಹಳ ದೊಡ್ಡದು. ನೀನು ಕೋರಿಕೊಂಡಂತೆಯೇ ನಿನಗೆ ಆಗಲಿ. ಮುಂದೆ ವಾಕ್ಯ ಹೇಳುತ್ತೆ, ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ದಿನಗಳು ಹಿಡಿಯಲಿಲ್ಲ, 1 ಗಂಟೆ ಕಾಲ ಹಿಡಿಯಲಿಲ್ಲ, ಅರ್ಧ ಗಂಟೆ ಕಾಲ ಹಿಡಿಯಲಿಲ್ಲ. ಆದರೆ ಅದೇ ಗಳಿಗೆಯಲ್ಲಿ, ಸೇಮ್ ಸೆಕೆಂಡ್ನಲ್ಲಿ, ಅದೇ ಗಳಿಗೆಯಲ್ಲಿ, ಯಾವಾಗ ಯೇಸು ಇಲ್ಲಿ ನಿಂತು ಆ ಮಾತನ್ನು ಹೇಳಿದರೋ, ಎಲ್ಲೋ ಮನೆಯಲ್ಲಿ ಮಲಗಿರುವ ಆಕೆಯ ಮಗಳು, ದೆವ್ವದ ಕಾಟಕ್ಕೆ ಒಳಗಾಗಿರುವ ಆಕೆಯ ಮಗಳಿಗೆ ಬಿಡುಗಡೆಯಾಯಿತು. ಆ ದುರಾತ್ಮ ಆ ಮಗುವನ್ನು ಬಿಟ್ಟು ಓಡಿಹೋಯಿತು. ಯೇಸುವಿನ ಮಾತಿನಲ್ಲಿ ಶಕ್ತಿ ಇದೆ ಪ್ರಿಯರೇ. ಪ್ರಾರ್ಥನಾ ಶಕ್ತಿ ಎನ್ನುವುದು ಬಹಳ ದೊಡ್ಡದಾಗಿದೆ. ನೀವು ನಂಬುತ್ತಾ ಇಲ್ಲ, ಅದಕ್ಕೆ ನಿಮಗೆ ಅದ್ಭುತಗಳು ಆಗ್ತಾ ಇಲ್ಲ. ಇಲ್ಲಿ ಇವಾಗ ಪ್ರಾರ್ಥಿಸುತ್ತಿರುವಾಗ ನೀವು ನಿಮ್ಮ ಹೃದಯಾಳದಿಂದ ನಿಮ್ಮ ಜೀವಿತದಲ್ಲಾದಂತಹ ಇಕ್ಕಟ್ಟಾದ ಪರಿಸ್ಥಿತಿಗಳನ್ನು ಜ್ಞಾಪಕ ಮಾಡಿಕೊಂಡು, ಯೇಸುವೇ, ನನ್ನನ್ನು ಕನಿಕರಿಸಿರಿ, ನನ್ನ ದೋಷಗಳನ್ನು ಕ್ಷಮಿಸಿರಿ, ನನ್ನ ಯೋಗ್ಯತೆಯ ಮೇರೆಗಲ್ಲ ನಿಮ್ಮ ಕೃಪೆಯ ಮೇರೆಗೆ ನನ್ನನ್ನು ಕನಿಕರಿಸು ಎಂದು ಪ್ರಾರ್ಥಿಸುವುದಾದರೆ ಒಂದು ಅದ್ಭುತ ನಡೆಯುತ್ತದೆ. ಒಬ್ಬ ಶತಾಧಿಪತಿ ಯೇಸುವಿನ ಬಳಿಗೆ ಬರ್ತಾನೆ. ಸ್ವಾಮಿ, ನನ್ನ ಆಳು ವ್ಯಾಧಿಗೊಳಗಾಗಿದ್ದಾನೆ, ಅವನಿಗೋಸ್ಕರ ಪ್ರಾರ್ಥಿಸು ಅಂದಾಗ ಯೇಸು ನಿನ್ನ ಮನೆಗೆ ಬರ್ತೇನೆ ಎಂದು ಹೇಳ್ತಾರೆ. ಯೇಸುವೇ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯನೂ ನಾನಲ್ಲ. ನೀನು ಒಂದು ಮಾತು ಹೇಳು ಸಾಕು. ನಾನು ಕೂಡ ಒಬ್ಬ ಅಧಿಕಾರಿಯಾಗಿದ್ದೇನೆ, ಒಬ್ಬ ಶತಾಧಿಪತಿಯಾಗಿದ್ದೇನೆ. ನಾನು ಒಂದು ಮಾತು ಹೇಳಿದ್ರೆ 100 ಜನ ನಾನು ಹೇಳಿದ ಹಾಗೆ ಮಾಡ್ತಾರೆ. ನೀವಾದರೂ ಸರ್ವಾಧಿಕಾರಿಯಾಗಿದ್ದೀರಿ. ಸಮಸ್ತವನ್ನು ನಿಮ್ಮ ಬಾಯಿಯ ಮಾತಿನಿಂದ ಸೃಷ್ಟಿಸಿದವರಾಗಿದ್ದೀರಿ. ನೀವು ಮಾತಾಡಿ ಗದರಿಸಿದ್ರೇ ಸಾಕು. ನೀವು ನನ್ನ ಮನೆಗೆ ಬರುವ ಅಗತ್ಯವಿಲ್ಲ. ನೀವು ಇಲ್ಲಿ ಮಾತಾಡುವುದಾದರೆ ಅಲ್ಲಿ ನನ್ನ ಸೇವಕನಿಗೆ ಸ್ವಸ್ಥವಾಗ್ತದೆಂದು ಸಾಕ್ಷಿ ಕೊಡ್ತಾನೆ, ಒಪ್ಪಿಕೊಳ್ತಾನೆ. ಅವನ ವಿಷಯದಲ್ಲಿ ಯೇಸು ಹೇಳ್ತಾರೆ, ಇಂತಹ ದೊಡ್ಡ ನಂಬಿಕೆ ನಾನು ಇಸ್ರಾಯೇಲರಲ್ಲಿಯೂ ನೋಡಿಲ್ಲ ಅನ್ನುತ್ತಾರೆ. ಅದೇ ಕ್ಷಣದಲ್ಲಿ ಅವನ ಆಳು ಕೂಡ ಸ್ವಸ್ಥನಾಗ್ತಾನೆ. ಈ ಕ್ಷಣವೇ ನೀವು ಕೂಡ ನಂಬುವುದಾದರೆ ನಿಮ್ಮನ್ನು ನಿಮ್ಮ ಸಮಸ್ಯೆಯಿಂದ ಈ ಕ್ಷಣವೇ ಯೇಸು ಬಿಡುಗಡೆ ಮಾಡುವುದಕ್ಕಾಗಿ, ಈ ಗಳಿಗೆಯಲ್ಲಿಯೇ ನಿಮ್ಮನ್ನು ಬಿಡಿಸಿ ನಿಮ್ಮನ್ನು ವಿಮೋಚಿಸುವುದಕ್ಕಾಗಿ ಯೇಸು ಶಕ್ತನಾಗಿದ್ದಾರೆ ಎಂಬುದಾಗಿ ನಂಬಿ ಅದ್ಭುತಗಳನ್ನು ಪಡ್ಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ಯಾರೊಂದಿಗೆ ಮಾತಾಡ್ತಿದ್ದೀರಿ ಎಂದು ಗೊತ್ತು, ಯಾರು ಇಕ್ಕಟ್ಟಾದ ಸ್ಥಿತಿಯಲ್ಲಿ ಬಿದ್ದಿದ್ದಾರೆಂದು, ಎಂತಹ ದೀರ್ಘಕಾಲದ ಶೋಧನೆಗಳಿಂದ ಯಾರೆಲ್ಲ ಶೋಧಿಸಲ್ಪಡ್ತಿದ್ದಾರೆಂದು, ಅಪವಿತ್ರಾತ್ಮಗಳಿಂದ ವೇಧಿಸಲ್ಪಟ್ಟು ಅಪವಿತ್ರವಾದ ಕ್ರಿಯೆಗಳಿಗೆ ಅವಕಾಶ ಕೊಟ್ಟು ತಮ್ಮನ್ನು ತಾವು ನಾಶ ಮಾಡಿಕೊಳ್ಳುವಂಥವರು,
ಈ ಸಮಯದಲ್ಲಿ ಯೇಸುವೆ, ನೀವು ಒಂದು ಮಾತು ಹೇಳಿದ್ರೆ ಸಾಕು. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಎಂದು ಪ್ರಕಟಿಸುತ್ತಿರುವಾಗ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಜರುಗಿಸಿ ನಿಮ್ಮ ಬಿಡುಗಡೆಯನ್ನು ಅನುಗ್ರಹಿಸಿರಿ. ನನ್ನ ದೇವರು ನನ್ನ ಮೊರೆ ಕೇಳಿದ್ದಾರೆ, ನನಗೆ ಉಪಕಾರ ಮಾಡಿದ್ದಾರೆ ಎಂದು ನಿಮ್ಮ ಮಕ್ಕಳು ಸಾಕ್ಷಿ ಕೊಡುವ ಹಾಗೆ ಪರಿಶುದ್ಧಾತ್ಮನ ಕಾರ್ಯಗಳನ್ನು ನೆರವೇರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ಉತ್ತರಿಸ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ಕನ್ನಡ ಸೇರಿ 6 ಭಾಷೆಗಳಲ್ಲಿ ಈಗಾಗಲೇ ಪ್ರಸಾರವಾಗ್ತಿವೆ. ಈ ಟಿವಿ ಸೇವೆಗೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಸಹಕರಿಸಲು ಇಚ್ಛಿಸುವುದಾದರೆ ಕೊಟ್ಟಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಿರಿ. ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಿ ದೇವರು ನಿಮಗನುಗ್ರಹಿಸುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿರೋದಾದರೆ ಕೊಡಲ್ಪಟ್ಟಿರುವ ನಂಬರಿಗೆ ಕರೆ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿಯೂ ಹಾಗೆಯೇ ಏಪ್ರಿಲ್ 15ನೇ ತಾರೀಕಿನಂದು ಗೋರೆಗಾಂವ್ನಲ್ಲಿಯೂ 2 ಸ್ಥಳಗಳಲ್ಲಿ 2 ಈವ್ನಿಂಗ್ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಹಿಂದಿಯಲ್ಲಿ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು, ತೆಲುಗುನವರನ್ನು, ಕನ್ನಡದವರನ್ನು, ಬೇರೆ ಭಾಷೆಯವರನ್ನು ಕೂಡ ವಾಕ್ಯದಿಂದ ಬಲಗೊಳ್ಳುತ್ತಿರುವ ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ಕಾಣಬೇಕು, ನಿಮ್ಮೆಲ್ಲರಿಗೆ ಪ್ರಾರ್ಥಿಸಬೇಕೆಂದು ಎಷ್ಟೋ ಆಸೆಯಿಂದ ದೇವರ ಸನ್ನಿಧಿಯನ್ನು ನಾವೆಲ್ಲರೂ ಅನುಭವಿಸಿ ಕರ್ತನು ಕೊಡುವ ಸಂದೇಶವನ್ನು ಲಾಲಿಸುವುದರಿಂದ, ಕರ್ತನನ್ನು ಸ್ತುತಿಸಿ ಆರಾಧಿಸುವುದರಿಂದ ದೊಡ್ಡ ಉಜ್ಜೀವನವನ್ನು ನೋಡಬೇಕೆಂದು ಪ್ರಾರ್ಥಿಸಿ ಕೂಟಗಳನ್ನು ಏರ್ಪಡಿಸುತ್ತಿದ್ದೇವೆ. ನೀವು ಪ್ರಾರ್ಥನಾಪೂರ್ವಕವಾಗಿ ಬನ್ನಿ. ಗಮನಿಸಿ ಪ್ರಿಯರೇ, ಏಪ್ರಿಲ್ 14ನೇ ತಾರೀಕಿನಂದು ಧಾರಾವಿಯಲ್ಲಿ ಮಾರ್ನಿಂಗ್ ಸ್ಟಾರ್ ಸ್ಕೂಲ್ನಲ್ಲಿ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಈ ಗೆಟ್ ಟುಗೆದರ್ ಒಂದು ಸೆಷನ್ ಆಗಿ ಏರ್ಪಡಿಸಲಾಗಿದೆ. ಹಾಗೆಯೇ 15ನೇ ತಾರೀಕಿನಂದು ಬುಧವಾರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಗೋರೆಗಾಂವ್ನಲ್ಲಿ ಮತ್ತೊಂದು ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ನಿಮಗೆ ಎಲ್ಲಿಗೆ ಬರಲು ಅನುಕೂಲವೋ ಇಲ್ಲವೇ 2 ಸ್ಥಳಕ್ಕೆ ಬಂದು ಪರಿಪೂರ್ಣವಾಗಿ ಆಶೀರ್ವದಿಸಲ್ಪಡಿರಿ. ಧಾರಾವಿಯ ವಿಳಾಸವನ್ನು ಗಮನಿಸಿ. ಮಾರ್ನಿಂಗ್ ಸ್ಟಾರ್ ಸ್ಕೂಲ್ ನಿಯರ್ ಸಯೋನ್ ರೈಲ್ವೆ ಸ್ಟೇಷನ್, ಧಾರಾವಿ, ಮುಂಬೈ. ಏಪ್ರಿಲ್ 14ನೇ ತಾರೀಕಿನಂದು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ. ಇನ್ನೂ ಈ ವಿಷಯದ ಹೆಚ್ಚಿನ ಮಾಹಿತಿ ಬೇಕಾದರೆ ಕೊಟ್ಟಿರುವ QR ಕೋಡ್ ಸ್ಕ್ಯಾನ್ ಮಾಡಿರಿ, ಇಲ್ಲವೇ ಕೆಳಗೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ಕಾಲ್ ಮಾಡಿ ವಿವರ ತಿಳಿದುಕೊಳ್ಳಿರಿ. ಹಾಗೆಯೇ ಏಪ್ರಿಲ್ 15ನೇ ತಾರೀಕು ಗೋರೆಗಾಂವ್ನಲ್ಲಿ ಮಹಾರಾಷ್ಟ್ರ ವಿದ್ಯಾ ಹಾಲ್, ಮೋತಿಲಾಲ್ ನಗರ್, ಗೋರೆಗಾಂವ್ ವೆಸ್ಟ್, ಮುಂಬೈ. ಅಲ್ಲಿಯೂ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಊಟ ಇರುತ್ತೆ. ಬನ್ನಿರಿ, ಮುಖಾಮುಖಿಯಾಗಿ ನಿಮ್ಮನ್ನು ಕಾಣಲು, ನಿಮಗೋಸ್ಕರ ಪ್ರಾರ್ಥಿಸಲು ಒಂದು ಅವಕಾಶ ಕಲ್ಪಿಸಿಕೊಡಿ. ಈ 2 ದಿನಗಳ ಗೆಟ್ ಟುಗೆದರ್ ಕೂಟ ಏರ್ಪಡಿಸುತ್ತಿದ್ದೇವೆ ಎಂಬ ವಿಷಯ ಜ್ಞಾಪಕದಲ್ಲಿಟ್ಟುಕೊಂಡು ನೀವು ಬನ್ನಿರಿ. ನಿಮ್ಮ ಸ್ನೇಹಿತರನ್ನು ಕೂಡ, ಆಪ್ತರೆಲ್ಲರನ್ನು ಆಹ್ವಾನಿಸಿರಿ. ಅತ್ಯಧಿಕವಾದ ಆಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತೀರಲ್ಲವೇ?